ಇನ್ನು ಬೆಂಗಳೂರಿನಲ್ಲಿ ಶಂಕಿತ ಉಗ್ರನೊಬ್ಬನ ಬಂಧನ ಆಗಿದೆ. ಅಸ್ಸಾಂನಲ್ಲಿ ಎನ್ಐಎ ಅಧಿಕಾರಿಗಳು ಈ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ಅಸ್ಸಾಂನ ಎನ್ಐಎ ಅಧಿಕಾರಿಗಳು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಅರೆಸ್ಟ್ ಮಾಡಿರುವಂತಹ ಎನ್ಐಎ ಟೀಮ್ ಗಿರೀಶ್ ಬೋರಾ ಅಂತ ಹೇಳಿ, ಗಿರೀಶ್ ಬೋರಾ ಅಲಿಯಾಸ್ ಗೌತಮ್, ಈತ ಶಂಕಿತ ಉಗ್ರ ಅಂತ ಹೇಳಿ ಆರೋಪದ ಮೇಲೆಗೆ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಆನೇಕಲ್ನ ಜಿಗಣಿಯಲ್ಲಿ ಈತನನ್ನ ಬಂಧಿಸಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಉಲ್ಫಾ ಸಂಘಟನೆಗೆ ಈತ ಸೇರಿರುವಂತಹ ಶಂಕಿತ ಉಗ್ರ ಅಂತ ಹೇಳಿ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಾಮು ನೀಡ್ತಾರೆ. ರಾಮು, ಈತ ಎಷ್ಟು ವರ್ಷದಿಂದ ಇಲ್ಲಿದ್ದ, ಏನು ಕೆಲಸ ಮಾಡ್ಕೊಳ್ತಾ ಇದ್ದ, ಕೊನೆಗೆ ಹೇಗೆ ಅರೆಸ್ಟ್ ಆದ, ಏನು ಮಾಹಿತಿ ಸಿಗ್ತಾ ಇದೆ? ಹೌದು ರೈಮಾನ್, ಏನು ಬೆಂಗಳೂರಿನಲ್ಲಿ ಮತ್ತೊಬ್ಬ ಶಂಕಿತ ಉಗ್ರರನ್ನ ಬಂಧನ ಮಾಡಿದ್ರು. ಅಸ್ಸಾಂನ ಎನ್ಐಎ ಅಧಿಕಾರಿಗಳು ನಿನ್ನೆ ಬಂದು ಅರೆಸ್ಟ್ ಮಾಡಿರುವಂತದ್ದು. ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಅಂತ ಏನಿದ್ದಾನೆ, ಈತ ಕಳೆದ ಒಂದು ವರ್ಷದಿಂದ ಏನು ಆನೇಕಲ್ ತಾಲೂಕು ಜಿಗ್ನಿಯಲ್ಲಿ ವಾಸವಾಗಿದ್ದ ಒಂದು ಖಾಸಗಿ ಕಂಪ್ನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಫುಲ್ ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ವಾಸವಾಗಿದ್ರು ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಗುವಾಹಟಿನಲ್ಲಿ ಐಡಿ ಬಾಂಬ್ನ ಇಟ್ಟು ಬೆಂಗಳೂರಿಗೆ ಬಂದಿದ್ದ ಅಂತ ಫ್ಯಾಮಿಲಿ ಸಮೇತ ಮಾಹಿತಿ ಇರುವಂತದ್ದು. ಗೌತಮ್ ಎಂಬ ಹೆಸರಿನಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಇದ್ದ. ನಿನ್ನೆ ಬಂದಂತ ಏನು ಅಸ್ಸಾಂನ ಎನ್ಐಎ ಅಧಿಕಾರಿಗಳು ಇವನ್ನ ಪರಿಶೀಲನೆ ಮಾಡಿ ಇವನ್ನೇ ಮಾಹಿತಿ ತಗೊಂಡು ಮತ್ತೆ ಇಲ್ಲಿರುವ ಸ್ಥಳೀಯ ಅಂತ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಈಗ ಅಸ್ಸಾಂಗೆ ಕರೆದುಕೊಂಡು ಹೋಗಿರೋದು ರೈಮಾನ್. ಥ್ಯಾಂಕ್ ಯು ರಾಮ್.